ಇವತ್ತು ನಿಮ್ಮ ಅಡ್ವೈಸ್ ಗುರು ಚಾನಲಲ್ಲಿ ಎಗ್ ಪೆಪ್ಪರ್ ಫ್ರೈ ಇನ್ಸ್ಟೆಂಟಾಗಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ಜಲ್ದಿನೂ ಮಾಡ್ಬೋದು. 4 ಮೊಟ್ಟೆ ತೊಗೊಂಡು ಬಾಯ್ಲ್ ಮಾಡೋಕ್ಕಿಡಿ. ನಾನು ಆಟೋಮೆಟಿಕ್ ಬಾಯ್ಲರಲ್ಲಿ ಬಾಯ್ಲ್ ಮಾಡೋಕ್ಕಿಡ್ತಾಯಿದ್ದೀನಿ. ಇದು ಪಿ ಜಿಯಲ್ಲಿರೋರಿಗೆ ಮತ್ತು ಮನೇಲಿ ಹೇಳ್ದೆ ಕೇಳದೆ ನೆಂಟರು ಬಂದುಬಿಡ್ತಾರಲ್ಲ, ಅವ್ರಿಗೆ ಏನಾದರೂ ಜಲ್ದಿ ನೆಂಚ್ಕೊಳಕ್ಕೆ ಏನಾದರೂ ಮಾಡಬೇಕು ಅಂದರೆ ಸೊ ಇಮಿಡಿಯೇಟಾಗಿ ಮಾಡ್ಬೋದು. ಇದು ತುಂಬ ಇದಕ್ಕೇನು ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾಗಲ್ಲ. ಸೊ ಟೇಸ್ಟು ಚೆನ್ನಾಗಿರುತ್ತೆ. ತುಂಬ ಜನ ಆಮ್ಲೆಟ್ನ ಇಷ್ಟಪಡಲ್ಲ, ಬಟ್ ಈ ಥರ ಮಾಡಿಕೊಡಿ, ತುಂಬ ಜನ ಲೈಕ್ ಮಾಡ್ತಾರೆ ತಿನ್ನೋಕ್ಕೆ. ಕರ್ಬೇವಿನ ಸೊಪ್ಪು, ಪೆಪ್ಪರು, ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಬರುತ್ತೆ ಇದರಲ್ಲಿ. ನನ್ನ ಎಗ್ ಬಾಯ್ಲ್ ಆಯಿತು. ಸೊ ಇದು ಸಿಪ್ಪೆ ಸುಡ್ಕೊಂಡು ಇವಾಗ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಎಗ್ನ 2 ಪೀಸ್ ಮಾಡಬೇಕು. ಪೀಸ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಕಟ್ ಮಾಡಿದ್ದಾಯಿತು. ಇದು ಒಂದು 2 ಇಲ್ಲ 3 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಒಂದು 5 ಮಿನಿಟ್ಸಲ್ಲಿ ನಿಮಗೆ ಕುಕ್ ಆಗಿಬಿಡುತ್ತೆ. ಅಷ್ಟು ಜಲ್ದಿ ಮಾಡೋವಂಥ ಒಂದು ರೆಸಿಪಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫಸ್ಟು. ಯಾಕಂದರೆ ಆ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಫ್ಲೇವರ್ ಇಳೀಲಿ ಅಂತ ಫಸ್ಟ್ ಈ ಥರ ಹಾಕ್ಕೊಬೇಕು. ಅಡುಗೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಡುಗೆ ಯಾವ ಥರ ಮಾಡ್ತೀವಿ ಅನ್ನೋದೇ ಅದು ಟೇಸ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 1/4 ಸ್ಪೂನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಏನಕ್ಕೆ ಈ ಥರ ಮಾಡ್ತೀವಿ ಅಂದರೆ ಎಣ್ಣೆಯಲ್ಲಿ ಬಂದು ಅದರ ಫ್ಲೇವರ್ ಇಳೀಲಿ, ಟೇಸ್ಟ್ ಇಳೀಲಿ ಅಂತ. ಇವಾಗ ನಾನು ಆ ಮೊಟ್ಟೆನ ಹೆಂಚಿಗೆ ಇಟ್ಕೊತೀನಿ. ಇಟ್ಕೊಂಡು 2 ಸೈಡು ಫ್ರೈ ಮಾಡ್ಕೊಬೇಕು. ಫಸ್ಟು ಈ ಥರ ಇಟ್ಕೊಂಡು ಇದ್ರ ಮೇಲೆ ಪೆಪ್ಪರ್ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರು ಇದ್ರ ಮೇಲೆ ಹಾಕ್ಕೊಳ್ಳಿ. ಎಲ್ಲ ಮೊಟ್ಟೆ ಮೇಲೂ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಸಾಲ್ಟ್ ಹಾಕ್ಕೊಳ್ಳಿ. ಟೇಸ್ಟ್ ತಕ್ಕಾಗಿ ಹಾಕ್ಕೊಳ್ಳಿ. ಇಷ್ಟೇ ನಮ್ಮ ರೆಸಿಪಿ. ಬಟ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸಡನ್ನಾಗಿ ನಿಮ್ಮ ಮನೆಗೆ ನಿಮ್ಮ ತಂದೆ ತಾಯಿ ಯಾರಾದರೂ ಬಂದರೆ ಸರ್ಪ್ರೈಸ್ ಮಾಡಿ ಕೊಡ್ಬೋದು. ಅವರೇ ಕೇಳ್ತಾರೆ ಹೆಂಗೆ ಮಾಡಿದೆ ನೀನು ಅಂತ, ಆ ಥರ ಇರುತ್ತೆ ಇದು. ನೋಡಿ, ಎಲ್ಲ ನಾನು ಉಲ್ಟಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ಮಿನಿಟ್ಸು. ಮತ್ತು ಮೇಲೇನೂ ಸ್ವಲ್ಪ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಯಿತು, ರೋಸ್ಟ್ ಆಯಿತು. ನೋಡಿ, ರೋಸ್ಟ್ ಆಗೋವರೆಗೂ ನಾವು ಮಾಡ್ಕೊಬೇಕು. ಕಲರ್ ಚೇಂಜ್ ಆಗಬೇಕು. ನೋಡಿ, ಫುಲ್ ರೋಸ್ಟ್ ಆಯಿತು. ಇಷ್ಟೇ ಸಾಕು ಅನಿಸುತ್ತೆ. ನೋಡಿ, ಯಾವ ಥರ ಯಮ್ಮಿಯಾಗಿ ಕಾಣ್ತಾ ಇದೆ. ಕರ್ಬೇವಿನ ಸೊಪ್ಪು ಅದ್ರ ಮೇಲೆ ಸ್ವಲ್ಪ ಇದೆ. ಸೂಪರಾಗಿದೆ. ಸೊ ಇದನ್ನು ಒಂದು ಸರ್ವಿಂಗ್ ಟ್ರೇಗೆ ಹಾಕ್ಕೊಳ್ಳಿ. ನೋಡಿ, ಡನ್ ಆಯಿತು. ಸೊ ಹಾಯ್, ಇದನ್ನು ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಒಂದೇ ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. 40 ವರ್ಷದ ಒಳಗಿರೋರು ಬ್ಲಡ್ ದಾನ ಮಾಡಿ. ಅದಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲ.